ಕದ್ರಿ ಪಾರ್ಕಲ್ಲಿ ಇವತ್ತು ನಾನಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಫುಲ್ ಇಡೀ ಪಾರ್ಕ್ನ ನೋಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ತುಂಬ ಗಿಡಮೂಲಿಕೆಯ ಗಿಡಗಳೆಲ್ಲ ಇಲ್ಲಿದೆ ನೋಡಿ. ಮ್ಯಾಂಗ್ಳೂರ್ ಸಿಟಿ ಇಸ್ ಕ್ಲೀನ್ ಸಿಟಿ ಅನ್ನೋದಕ್ಕೆ ಮತ್ತೊಂದು ಪ್ರೂಫ್ ಅಂದರೆ ಇಷ್ಟು ಜನ ಓಡಾಡ್ತಾ ಇದ್ದಾರೆ, ಸ್ಟಿಲ್ ನೋ ಕಸ. ಸೊ ನೀವು ಪಾರ್ಕ್ ಹೋಗಿ ಅಥವಾ ಕಾಡ್ಗೆ ಹೋಗಿ ಕಪಲ್ಸ್ ಹಾವಳಿಗಳಂತೂ ಇದ್ದೇ ಇರುತ್ತೆ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಕದ್ರಿ ಪಾರ್ಕಲ್ಲಿ ಇವತ್ತು ನಾನಿದ್ದೀನಿ. ವಾಕಿಂಗ್ ಅಂತ ಬಂದೆ. ತುಂಬ ಟೈಮ್ ಆಯಿತು, ನಾನು ಬರ್ತಾ ಇದ್ದೆ, ಬಟ್ ಜಸ್ಟ್ ಹೊರಗಿಂದ ಬಂದು ಸ್ವಲ್ಪ ನೋಡಿ ಹೋಗ್ಬಿಡ್ತಾ ಇದ್ದೆ. ಬಟ್ ಇವತ್ತು ಫುಲ್ ಪಾರ್ಕ್ ಒಳಗೆ ಏನೆಲ್ಲ ಇದೆ ಜಸ್ಟ್ ನೋಡೋಣ ಬನ್ನಿ. ಸೊ ನೀವು ಪಾರ್ಕ್ ಹೋಗಿ ಅಥವಾ ಕಾಡ್ಗೆ ಹೋಗಿ ಕಪಲ್ಸ್ ಹಾವಳಿಗಳಂತೂ ಇದ್ದೇ ಇರುತ್ತೆ. ನಾನು ಒಂದು ಟೈಮ್ ಕಪಲ್ ಆಗಿ ಬಟ್ ಈ ಥರ ಪಾರ್ಕಲ್ಲೆಲ್ಲ ಕೂತಿರಲಿಲ್ಲ. ನಮ್ಗೆ ಆ ಭಾಗ್ಯ ಇಲ್ಲ ಗೈಸ್, ಪಾರ್ಕಲ್ಲೆಲ್ಲ ಕೂತ್ಕೊಳ್ಳೋ ಭಾಗ್ಯ. ಆ್ಯಂಡ್ ಇಲ್ಲೆಲ್ಲ ತುಂಬ ಗಿಡಮೂಲಿಕೆಯ ಗಿಡಗಳೆಲ್ಲ ಇಲ್ಲಿದೆ. ಚರಂಡಿ ಆ್ಯಂಡ್ ಇಲ್ಲೆಲ್ಲ ಕ್ಲೀನಾಗಿ ನೋಡಿ. ಮ್ಯಾಂಗ್ಳೂರ್ ಸಿಟಿ ಇಸ್ ಕ್ಲೀನ್ ಸಿಟಿ ಅನ್ನೋದಕ್ಕೆ ಮತ್ತೊಂದು ಪ್ರೂಫ್ ಅಂದರೆ ಇಷ್ಟು ಜನ ಓಡಾಡ್ತಾ ಇದ್ದಾರೆ, ಸ್ಟಿಲ್ ನೋ ಕಸ. ಪ್ಲಾಸ್ಟಿಕ್ ಎಲ್ಲ ಇಲ್ಲ, ಸ್ವಚ್ಛವಾಗಿ ಕಾಪಾಡಿದ್ದಾರೆ. ಹಾಗೆಯೇ ಇಲ್ಲಿ ಹಸಿ ಕಸಕ್ಕೊಂದು ಒಣ ಕಸಕ್ಕೊಂದು ಡಸ್ಟ್ಬಿನ್ ಕೂಡ ಇಟ್ಟಿದ್ದಾರೆ. ಸೊ ಜನಗಳು ಕಸ ಹಾಕಲ್ಲ, ಹೋಗಿ ಎಲ್ಲ ಹಾಕ್ತಾರೆ. ಕೆಲವರು ವಾಕಿಂಗ್, ಕೆಲವರು ಜಾಗಿಂಗ್, ಕೆಲವರು ಬರೀ ಕಾಲಲ್ಲಿ ಮಾಡ್ತಾ ಇದ್ದಾರೆ ವಾಕ್ನ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಬರೀ ಕಾಲಲ್ಲಿ ವಾಕ್ ಮಾಡಿದ್ರೇ ನಮ್ಮ ಒಂದು ಪಾದಗಳಿಗೆ ಕ್ಲೀನಾಗಿ ಎಕ್ಸಸೈಸ್ ಆಗಿ ಇಡೀ ಬಾಡಿಗೆ ಒಂದು ಸ್ಟ್ರೆಂತ್ ಕೊಡುತ್ತೆ. ನಾವು ಚಪ್ಪಲ್ ಹಾಕ್ಕೊಂಡು ಶೂಸೆಲ್ಲ ಹಾಕ್ಕೊಂಡು ಮಾಡಿದರೆ ಬೇರ್ ಫೂಟಲ್ಲಿ ಏನು ಮಾಡ್ತೀವಿ, ಬರೀ ಕಾಲಲ್ಲಿ ಅಷ್ಟು ಎಫೆಕ್ಟು ಸಿಗಲ್ಲ. ಆ್ಯಂಡ್ ಒಳ್ಳೊಳ್ಳೆ ಗಿಡಗಳಿದೆ, ಫುಲ್ ಗ್ರೀನರಿ. ಮಳೆ ಸೀಸನ್ ಬೇರೆ ಈಗ ಜೂನು, ಸೊ ಫುಲ್ ಗ್ರೀನಾಗಿ ಸಕ್ಕದಾಗಿ ಕಾಣಿಸ್ತಾ ಇದೆ ಪಾರ್ಕ್ ಅಂತೂ. ಫಾರ್ ದ ಫಸ್ಟ್ ಟೈಮ್ ನಾನು ಫುಲ್ ಇಡೀ ಪಾರ್ಕ್ನ ನೋಡೋಣ ಅಂತ ಬಂದಿದ್ದೀನಿ. ನೋಡೋಣ ಎಷ್ಟು ದೊಡ್ಡದಾಗಿರ್ಬೋದು ಪಾರ್ಕ್ ಅಂತ. ಸೊ ನಾನು ಕೂಡ ಫಿಟ್ನೆಸ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಇವತ್ತಿನವರೆಗೂ ಅದು ಕಂಪ್ಲೀಟ್ ಆಗಿಲ್ಲ. 3,000 4,000 ಸ್ಟೆಪ್ಸ್ ಅಷ್ಟೇ ಆಗ್ತಾ ಇರೋದು. 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ಲೆಟ್ಸ್ ಸಿ ಇವತ್ತಾಗುತ್ತಾ ಅಂತೇಳಿ. ಆಲ್ರೆಡಿ ನಂದು ಎಷ್ಟಾಗಿದೆ ಅಂದರೆ ಈಗ 3,000 ಸ್ಟೆಪ್ಸ್ ಆಗಿದೆ. 10,000 ಆಗಬೇಕಂದ್ರೆ ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡಬೇಕು ಅಂತ ಈಗ ಜಸ್ಟ್ ಚೆಕ್ ಮಾಡೋದಕ್ಕೋಸ್ಕರ ವಾಕ್ ಮಾಡ್ತಾಯಿದ್ದೀನಿ. ನೋಡೋಣ. ಆ್ಯಂಡ್ ಇದು ನೋಡಿ ಮೇನ್ ರೋಡ್, ಮೇನ್ ರೋಡ್. ಆ್ಯಂಡ್ ಇದು ಗೇಮಿಂಗ್ ಝೋನ್. ನಾವು ಮೈಕ್ ತಂದಿಲ್ಲ, ಮೈಕ್ ತಂದಿದ್ರೆ ಇನ್ನೂ ಕ್ಲಿಯರ್ ಆಗಿ ವಾಯ್ಸ್ ಬರ್ತಾಯಿತ್ತು. ನಾವೆಲ್ಲ ಫಸ್ಟು ಬರ್ತಾಯಿದ್ದೆ ಇಲ್ಲಿ ನೋಡಿ ಆಟ ಆಡೋದಕ್ಕೆ. ಇಲ್ಲಿ ಆಟ ಆಡ್ಕೊಂಡು ಫುಲ್ ಎಕ್ಸಸೈಸ್ ಮಾಡಿಕೊಂಡು ಕಾಲೇಜ್ ಟೈಮಲ್ಲಿ ಡಿಗ್ರಿ ಮಾಡಬೇಕಾದಾಗ ಬರ್ತಾ ಇದ್ವಿ ಇಲ್ಲಿಗೆ. ಓಕೆ, ಈ ಕಡೆ ಫೈನಲ್ ಈ ರೋಡಿಂದ ಹೋದರೆ ಕರೆಕ್ಟಾಗಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರ್ತೀವಿ. ಈಗ ಆಟ ಆಡೋದಕ್ಕೆಲ್ಲ ಮೂಡಿಲ್ಲ, ಜಸ್ಟ್ ವಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಸರ್ವಿಸ್ ಕೂಡ ಇದೆ, ಟ್ರೈನ್ ಸರ್ವಿಸ್. ಸೊ ಮಕ್ಕಳಿಗೆ ದೊಡ್ಡವ್ರಿಗೆಲ್ರಿಗೂ ಒಂದು ಜಸ್ಟ್ ಜಾಲಿ ರೈಡ್ ಹೋಗ್ಬೇಕು ಅಂತ ಹೇಳಿದ್ರೆ ಟ್ರೈನ್ ಸರ್ವಿಸ್ ಕೂಡ ಇದೆ. ಇಲ್ಲಿ ಟ್ರ್ಯಾಕ್ ಹಾಕಿದ್ದಾರೆ ನೋಡಿ, ಟ್ರ್ಯಾಕಲ್ಲಿ ಟ್ರೈನ್ ಹೋಗುತ್ತೆ. ಆ್ಯಂಡ್ ನನಗೆ ಇವತ್ತು ಶೂಟ್ಗೆ ಹೋಗಿದ್ದೆ, ಸೊ ಶೂಟ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಬ್ಯಾಗ್ ಇದೆ, ವೆಯ್ಟ್ ಇದೆ ಸಿಕ್ಕಾಪಟ್ಟೆ. ಕಾಸ್ಟ್ಯೂಮೆಲ್ಲ ಅದೆಲ್ಲ ಇಟ್ಕೊಂಡಿದ್ದೀನಿ, ನೋಡಬೇಕು. ಆ್ಯಂಡ್ ಕೆಲವು ಮೆಮೊರೀಸ್ ಇಲ್ಲಿ ಕಾಲೇಜ್ ಫ್ರೆಂಡ್ಸ್ಗಳ ಜೊತೆ ಬಂದಿದ್ದು. ಯಪ್ಪ ಎಲ್ಲಿ ನೋಡಿದ್ರು ಕಪಲ್ಸ್ ಇದ್ದಾರೆ ಏನಕ್ಕೆ, ಮತ್ತು ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು
ಆ ವಿಡಿಯೋ ವೈರಲ್ ಆಗಿ ಮತ್ತೆ ಅವ್ರಿಗೆ ತೊಂದರೆ ಆಗೋದು ಬೇಡ. ಏನಂತೀರ? ಅವ್ರಿಗೊಂದೇ ಭಯ ಇರುತ್ತೆ, ಅಯ್ಯೋ ಕ್ಯಾಮ್ರಾ ಓಪನ್ ಆಗಿದೆ, ಶೀಟ್ ನಾವು ಕ್ಯಾಪ್ಚರ್ ಆಗಿದ್ದೀರ್ವಾ ಅನ್ನೋ ಟೆನ್ಷನ್ಸು. ಅದೆಲ್ಲ ಬೇಡ ಅಂತ ನನ್ನ ಕಡೆ ಕ್ಯಾಮ್ರಾನ ಇಟ್ಕೊಳ್ತಾ ಇಲ್ಲ, ಜಸ್ಟ್ ಫ್ರಂಟಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ. ಅಂಕಲ್ ಫುಲ್ ಸ್ಪೀಡ್ ವಾಕಿಂಗಲ್ಲಿದ್ದಾರೆ, ಫುಲ್ ಎನರ್ಜಿ ಆ್ಯಂಡ್ ಫುಲ್ ಸ್ವೆಟ್ಟಿಂಗು. ಸೊ ಫಿಟ್ನೆಸ್ ಜರ್ನಿಯಲ್ಲಿ ತುದಿಯಲ್ಲಿದ್ದಾರೆ ಅವರು, ಅಷ್ಟು ಹಾರ್ಡ್ ವರ್ಕಿಂಗ್. ಇನ್ನು ಕೆಲವ್ರನ್ನ ಕಟ್ತಾ ಇದ್ದಾರೆ ನೋಡಿ, ನಾನು ಕದ್ರಿ ಪಾರ್ಕಲ್ಲಿ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಇನ್ನೂ ಚೆನ್ನಾಗಿ ಕಟ್ಬೋದು. ಆಲ್ರೆಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಹಿಂಗೆಲ್ಲ ಇರಲಿಲ್ಲ. ನಾವು ಫಸ್ಟ್ ಅಂತ ಹೇಳಿದ್ರೆ 7 years ಬ್ಯಾಕ್ ಕದ್ರಿ ಪಾರ್ಕ್ ಈ ಥರ ಎಲ್ಲ ಇರಲಿಲ್ಲ, ಡೆವಲಪ್ ಆಗಿರಲಿಲ್ಲ. ಈಗ ಆಲ್ಮೋಸ್ಟ್ ಆಗಿದೆ, ಇನ್ನು ಸ್ವಲ್ಪ ಬಾಕಿ ಇದೆ ಅಷ್ಟೆ. ಆ್ಯಂಡ್ ಫೈನಲಿ 1 ರೌಂಡ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ವಾಕ್ ಸ್ಟೆಪ್ಸ್ ಆಗಿರುತ್ತೆ ಅಂತ. ಮಕ್ಳುಗಳು ನೋಡಿ ಏನು ಸಕ್ಕತ್ತಾಗಿ ಆಟ ಆಡ್ತಾ ಇದ್ದಾರೆ, ಅದು ನೋಡುವಾಗ ನನಗೂ ಆಟ ಆಡ್ಬೇಕಂತ ಅನ್ನಿಸ್ತಾ ಇದೆ ಗೈಸ್. ಯಾವ ಆಟ ಆಡಲಿ? ಈಗ ಆಟ ಆಡೋ ಮೂಡಿದೆ, ಆದರೂ ಮೂಡಿಲ್ಲ. And let's see some games. It's a game zone guys. Game zone ಈ ಕಡೆ ಇದೆ, ಜಿಮ್ ಝೋನ್ ಈ ಕಡೆ ಇದೆ. ಜಿಮ್ಮು ಮತ್ತು ಗೇಮ್ಸ್ ಅಕ್ಕಪಕ್ಕದಲ್ಲಿದೆ. ಪೆಡಲ್ಸ್ ಎಲ್ಲ ಹೋಗಿದೆ. Look at this. ಪೆಡಲ್ಸ್ ತುಂಬ ಗೇಮ್ಸ್ ಇದೆ. ಇಲ್ಲಿ ಆಲ್ರೆಡಿ ಇಟ್ಸ್ ಮೆನ್ಷನ್ 15 ಮೇಲ್ಪಟ್ಟ ವ್ಯಕ್ತಿಗಳು ಉಪಯೋಗಿಸತಕ್ಕ ಫಿಟ್ನೆಸ್ ಉಪಕರಣಗಳು. ಸೊ ಚಿಕ್ಕ ಮಕ್ಕಳೆಲ್ಲ ಆಡಬಾರ್ದು ಅಂತ, ಎಬೋವ್ 15 years. F3. ಹ್ಯಾಂಡಿಗೆ ಸ್ಟ್ರೆಂತ್ ಸಿಗುತ್ತೆ ನಮಗೆ. We'll try 10 times, okay? 1, 2, 3, 4, 5.
ಶುದ್ಧ ಕುಡಿಯುವ ನೀರು. ಇದೊಂದು ಸ್ವಲ್ಪ ಸರಿ ಮಾಡಬೇಕು. ಆ್ಯಂಡ್ ಅಲ್ಲೆಲ್ಲ ಫುಲ್ ಗಲೀಜಾಗಿದೆ. ಬೇರೆ ಎಲ್ಲರೂ ಇದೆಯಾ ಶುದ್ಧ ಕುಡಿಯುವ ನೀರು? ನಾನೆಲ್ಲೂ ನೋಡಿಲ್ಲ, ಶುದ್ಧ ಕುಡಿಯುವ ನೀರೇ ಸಿಕ್ಕಿಲ್ಲ. ಓಕೆ, ಆ್ಯಕ್ಚುಲಿ ಇಲ್ಲೇ ಇರ್ತಾಯಿತ್ತು. ಟ್ರ್ಯಾಕ್ ಇದೆ, ಟ್ರೈನ್ ಇಲ್ಲ. ಬಾಯ್ ಬಾಯ್ ಕದ್ರಿ ಪಾರ್ಕ್. ಲುಕ್ ಅಟ್ ದಿಸ್.